ಎಲ್ಲರಿಗೂ ನಮಸ್ಕಾರ. ನಮ್ಮ ಅನಾಲಿಟಿಕ್ ಸೊಲ್ಯೂಷನ್ಸ್ ಚಾನಲ್ಗೆ ಸ್ವಾಗತ. ಇವತ್ತಿನ VBA ಟಿಪ್ಸ್ ಅಂಡ್ ಟ್ರಿಕ್ಸ್ ಟಾಪಿಕ್ ಅಲ್ಲಿ ಶೆಲ್ ಕಮಾಂಡ್ ಯೂಸ್ ಮಾಡಿ ಅಪ್ಲಿಕೇಶನ್ಸ್ ನ ಹೇಗೆ ಓಪನ್ ಮಾಡೋದು ಅಂತ ನಿಮಗೆ ನಾನು ತೋರಿಸ್ಕೊಡ್ತೀನಿ. ಈ ಶೆಲ್ ಅಂತ ಹೇಳಿದ್ರೆ ಇದೊಂದು ಇಂಟರ್ಫೇಸ್, ಕಮಾಂಡ್ ಪ್ರಾಂಪ್ಟ್. ಆದ್ರೆ ಶೆಲ್ ಈ VBAದಲ್ಲಿ ಅದೊಂದು ಕಮಾಂಡ್. ಅದೇನ್ ಮಾಡುತ್ತೆ ಅಂದ್ರೆ ಈ ಎಕ್ಸಿಕ್ಯೂಟಬಲ್ ಫೈಲ್ಸ್ ಇರುತ್ತಲ್ಲ .exe ಫೈಲ್ಸ್, ಅದನ್ನ ಹೇಗೆ ಓಪನ್ ಮಾಡೋದು ಅಂತ ಅದು ತೋರಿಸ್ಕೊಡುತ್ತೆ. ಅಂದ್ರೆ ಶೆಲ್ ಏನ್ ಮಾಡುತ್ತೆ ಅಂದ್ರೆ ಎಕ್ಸಿಕ್ಯೂಟಬಲ್ ಫೈಲ್ಸ್ ನ ಓಪನ್ ಮಾಡುತ್ತೆ. ಅದಕ್ಕೆ ಒಂದು ಸಿಂಟೆಕ್ಸ್ ಇರುತ್ತೆ. ಆ ಸಿಂಟೆಕ್ಸ್ ಏನಪ್ಪಾ ಅಂತಂದ್ರೆ ಶೆಲ್ ಮತ್ತೆ ಆ ಪಾತ್ ನೇಮ್ ಅಥವಾ ಎಕ್ಸಿಕ್ಯೂಟಬಲ್ ಫೈಲ್ ನೇಮ್ ಮತ್ತೆ ವಿಂಡೋಸ್ ಸ್ಟೈಲ್ ಅಂತ. ಈ ವಿಂಡೋಸ್ ಸ್ಟೈಲ್ ಅಂತ ಹೇಳಿದ್ರೆ ಈ ಅಪ್ಲಿಕೇಶನ್ ಯಾವ ರೀತಿ ಓಪನ್ ಆಗ್ಬೇಕು ಅಂತ, ಅದು ಫುಲ್ ಮ್ಯಾಕ್ಸಿಮೈಸ್ಡ್ ಆಗಿರ್ಬೇಕಾ ಅಥವಾ ಮಿನಿಮೈಸ್ಡ್ ಆಗಿರ್ಬೇಕಾ ಅಥವಾ ನಾರ್ಮಲ್ ಆಗಿರ್ಬೇಕಾ ಅಂತ. ಇದರಲ್ಲಿ ಈ ಪಾತ್ ನೇಮ್ ಏನಿದೆ ಇದು ರಿಕ್ವೈರ್ಡ್, ಅಂದ್ರೆ ಇದು ಕೊಡ್ಲೇಬೇಕು, ಇದು ಅವಶ್ಯಕತೆ. ಇದು ನನ್ನ ಅವಶ್ಯಕತೆ ಅಂದ್ರೆ ಇದು ಕೊಡ್ಲೇಬೇಕು. ವಿಂಡೋಸ್ ಸ್ಟೈಲ್ ಬಂದು ನಿಮ್ಗೆ ಅದು ಡಿಸೈಡ್ ಮಾಡಬಹುದು, ನನಗೆ ಯಾವ ತರ ಓಪನ್ ಆಗ್ಬೇಕು ಅದು ಅಂತ. ಅದು ಫುಲ್ ಮ್ಯಾಕ್ಸಿಮೈಸ್ಡ್ ಆಗಿ ಓಪನ್ ಆಗ್ಬೇಕಾ ಇಲ್ಲ ಮಿನಿಮೈಸ್ಡ್ ಆಗಿ ಓಪನ್ ಆಗ್ಬೇಕು ಅಂತ. ಸಪೋಸ್ ನನಗೆ ಮಿನಿಮೈಸ್ಡ್ ಆಗಿ ಓಪನ್ ಆಗ್ಬೇಕು ಅಂದ್ರೆ ಅದಕ್ಕೊಂದು ನಂಬರ್ ಇರುತ್ತೆ ಅಥವಾ ಅದಕ್ಕೆ ಕೆಲವೊಂದು ಕಾನ್ಸ್ಟೆಂಟ್ ವ್ಯಾಲ್ಯೂಸ್ ಇರುತ್ತೆ, ಅದನ್ನ ಸ್ಪೆಸಿಫೈ ಮಾಡಬಹುದು. ನಾನು ಏನೂ ಕೊಟ್ಟಿಲ್ಲ, ಡಿಫಾಲ್ಟ್. ಇವಾಗ ನಾನು ಇಲ್ಲಿ ಹೋಗ್ಬಿಟ್ಟು ಇದೇನು ಸ್ಪೆಸಿಫೈ ಮಾಡಿಲ್ಲ, ಇದು ಆಪ್ಷನಲ್. ಇದು ನಾನು ಏನೂ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಡಿಫಾಲ್ಟ್ ಆಗಿ ಮಿನಿಮೈಸ್ಡ್ ಅಂತ ಆಗುತ್ತೆ, ಅಂದ್ರೆ ಅದು ಕೆಳಗಡೆ ಇರುತ್ತದೆ, ಅದು ಫುಲ್ ಮ್ಯಾಕ್ಸಿಮೈಸ್ಡ್ ಇರಲ್ಲ. ಸೊ ಈ ರೀತಿ ನಾನು ಈ ಶೆಲ್ ಕಮಾಂಡ್ ಯೂಸ್ ಮಾಡಿ ನಾನು ಎಕ್ಸಿಕ್ಯೂಟಬಲ್ ಫೈಲ್ ನೇಮ್ ಅಥವಾ ಆ ಪಾತ್ ಕೊಟ್ಟು ಆ ಅಪ್ಲಿಕೇಶನ್ ನ ಓಪನ್ ಮಾಡಬಹುದು. ಇದು ಹೇಗ್ ಮಾಡೋದು, ಇದು ಬನ್ನಿ ನಾನು ತೋರಿಸ್ತೀನಿ. ಇಲ್ಲಿ ಎಕ್ಸೆಲ್ ಫೈಲ್ಗೆ ಹೋದ್ರೆ ನನಗಿಲ್ಲಿ ಕೆಲವೊಂದು ಕಮೆಂಟ್ಸ್ ನ ಬರೆದಿದ್ದೀನಿ ನೋಡಿ. ಈ ಬಟನ್ ನಾನು ಕ್ಲಿಕ್ ಮಾಡ್ತೀನಿ, ನೋಟ್ ಪ್ಯಾಡ್ ಅಂತ ಕ್ಲಿಕ್ ಮಾಡಿದ್ರೆ ನನಗೆ ಈ ನೋಟ್ ಪ್ಯಾಡ್ ಫೈಲ್ ಓಪನ್ ಆಗುತ್ತೆ. ಅಥವಾ ನಾನು ಇಲ್ಲಿ ಎಕ್ಸೆಲ್ ಅಂತ ಕ್ಲಿಕ್ ಮಾಡಿದ್ರೆ ಈ ಎಕ್ಸೆಲ್ ಫೈಲ್ ಏನಿದೆ ಅಪ್ಲಿಕೇಶನ್ ಅದು ಓಪನ್ ಆಗುತ್ತೆ. ವರ್ಡ್ ಕ್ಲಿಕ್ ಮಾಡಿದ್ರೆ ನನಗೆ ವರ್ಡ್ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಈ ರೀತಿ ನನಗೆ ಯಾವ ಅಪ್ಲಿಕೇಶನ್ ಬೇಕಾದ್ರೂ ನಾನು ಓಪನ್ ಮಾಡಬಹುದು. ಇದು ಬಿಟ್ಟು ಇನ್ನೂ ಒಂದು ರೀತಿ ಇದೆ. ನಾನು ಇಲ್ಲಿ ಕ್ಲಿಕ್ ಮಾಡಿದ್ರೆ ನನಗೆ ಇಲ್ಲಿ ಅಪ್ಲಿಕೇಶನ್ ನಂಬರ್ ಕೇಳುತ್ತೆ. ನಾನು ಸಪೋಸ್ ಇಲ್ಲಿ 0 ಅಂತ ಕೊಡ್ತೀನಿ, ಓಕೆ ಅಂತ ಕೊಟ್ರೆ ನನಗೆ ಕ್ಯಾಲ್ಕುಲೇಟರ್ ಓಪನ್ ಆಗುತ್ತೆ. ಸೊ ಇದನ್ನ ಮಾಡೋದಕ್ಕೆ ಯಾವ ರೀತಿ ನಾನು ಕಮೆಂಟ್ಸ್ ಬರೀಬೇಕು, ಇದು ಎಷ್ಟು ಸುಲಭವಾಗಿ ನಾನು ಮಾಡಬಹುದು, ಇದನ್ನ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಇದನ್ನ ಕಲಿಯೋಕ್ಕೂ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ, ಈ ಅಪ್ಲಿಕೇಶನ್ಸ್ ನಾನು ಏನು ಓಪನ್ ಮಾಡೋದ್ನಲ್ಲ ಇದನ್ನ ಹೇಗ್ ಮಾಡೋದು ಅಂತ ನಾನು ನಿಮ್ಗೆ ಕಲಿಸ್ಕೊಡ್ತೀನಿ. Alt F11 ನೋಡಿದ್ರೆ ನಾನು VB ಎಡಿಟರ್ಗೆ ಹೋಗ್ತೀನಿ. ಇಲ್ಲಿ ನಾನು ಕೆಲವೊಂದು ಪ್ರೋಗ್ರಾಮ್ಸ್ ನ ಬರ್ದಿದ್ದೀನಿ. ಇದೆಲ್ಲ ತುಂಬಾ ಸಿಂಪಲ್ ಇರುತ್ತೆ, ತುಂಬಾ ಸುಲಭ ಇದು ಮಾಡೋದು. ಇದನ್ನ ಹೇಗ್ ಮಾಡೋದು ಅಂತ ನಾನು ಒಂದೊಂದೇ ಹೇಳ್ಕೊಡ್ತೀನಿ ನಿಮ್ಗೆ. ನಾವು ನೋಡಿದ್ವಿ ಅಲ್ಲಿ ಈ ಶೆಲ್ ಕಮಾಂಡ್ ಏನಿದೆಯಲ್ಲ, ಇದು ಈ ಶೆಲ್, ಇದಕ್ಕೆ ನಾನು ಪಾತ್ ನೇಮ್ ಮತ್ತೆ ವಿಂಡೋಸ್ ಸ್ಟೈಲ್ ನ ಕೊಟ್ಟಿದ್ದೆ. ಇಲ್ಲಿ ಹೋಗ್ಬಿಟ್ಟು ನೋಡಿ, ಇದು ಶೆಲ್, ಇದು ಪಾತ್ ನೇಮ್ ಅಥವಾ ಎಕ್ಸಿಕ್ಯೂಟಬಲ್ ಫೈಲ್ ನೇಮ್, ಮತ್ತಿದು ವಿಂಡೋಸ್ ಸ್ಟೇಟಸ್, ಅಂದ್ರೆ ಯಾವ ಸ್ಟೈಲ್ ಅಲ್ಲಿ ಓಪನ್ ಆಗ್ಬೇಕು ಅಂತ. ಇಲ್ಲಿ ಒಂದು ಮಾಡ್ಯೂಲ್ ನ ಇನ್ಸರ್ಟ್ ಮಾಡೋಣ. ಈಗ ನಾನು ನೋಟ್ ಪ್ಯಾಡ್ ಓಪನ್ ಮಾಡ್ಬೇಕು. ನಾನೇನ್ ಮಾಡ್ತೀನಿ, ಸಬ್ ಓಪನ್ ಆಪ್ ನೋಟ್ ಪ್ಯಾಡ್ ಆಪ್ ಅಂತ ಕೊಡೋಣ. ಈಗ ನೋಟ್ ಪ್ಯಾಡ್ ಓಪನ್ ಮಾಡ್ಬೇಕು ಅಂದ್ರೆ ನಾನೇನ್ ಮಾಡ್ತೀನಿ, ಶೆಲ್ ಅಂತ ಕೊಡ್ತೀನಿ. ಇಲ್ಲಿ ಜಸ್ಟ್ ನಾನು ನೋಟ್ ಪ್ಯಾಡ್ ಅಂತ ಕೊಡ್ತೀನಿ, ಕಾಮ ಇಲ್ಲಿ ಆ ವಿಂಡೋಸ್ ಫೋಕಸ್ ಏನಿದೆಯಲ್ಲ ಅದು ನಾನು ಯಾವ ರೀತಿ ಕೊಡ್ಬೇಕು ಅಂತ ನಾನು ಏನು ಕೊಟ್ಟಿಲ್ಲ ಅಂದ್ರೆ ಅದು ಮಿನಿಮೈಸ್ ಫೋಕಸ್ ಅಂತ ಡಿಫಾಲ್ಟ್ ಆಗಿ ತಗೊಳುತ್ತೆ. ಇಲ್ಲಿ ನಾನು ಬೇಕಿದ್ರೆ ಇದನ್ನೇ ಇಲ್ಲಿ ಸೆಲೆಕ್ಟ್ ಮಾಡಬಹುದು. ಈಗ VB ಮ್ಯಾಕ್ಸಿಮೈಸ್ಡ್ ಫೋಕಸ್ ಅಂತ ತಗೋತೀನಿ. ಇಲ್ಲ ಅಂದ್ರೆ ಅದಕ್ಕೆ ಕೆಲವೊಂದು ನಂಬರ್ಸ್ ಇರುತ್ತೆ, ನಾನು ಇಲ್ಲಿ ಮೆನ್ಷನ್ ಮಾಡಿದೀನಿ ನೋಡಿ, 0 1 2 3 4 5 6 ಅಂತ. ಈ ರೀತಿ ಕೂಡ ನಾನು ತಗೋಬಹುದು. ನೀವು ಇಲ್ಲಿ ಹೋದ್ರೆ ಈ ಪ್ರೋಗ್ರಾಮ್ ಅಲ್ಲಿ ನಾನು ಇಲ್ಲಿ ಮೆನ್ಷನ್ ಮಾಡಿದೀನಿ ನೋಡಿ, 1 2 3 ಅಂತ. ನೀವು ಯಾವ್ದು ಬೇಕಾದ್ರೂ ಕೊಡಬಹುದು. ಇವಾಗ ಈ ಪ್ರೋಗ್ರಾಮ್ ಬರದೆ ಶೆಲ್ ಅಪ್ಲಿಕೇಶನ್ ನೇಮ್ ಮತ್ತೆ ಯಾವ ರೀತಿ ಅದು ಓಪನ್ ಆಗ್ಬೇಕು ಅಂತ. ಈಗ ನಾನು ಇದನ್ನ ರನ್ ಮಾಡ್ತೀನಿ ನೋಡಿ. ಇಲ್ಲಿ ಹೋಗ್ಬಿಟ್ಟು ನಾನು ಇದನ್ನ ರನ್ ಮಾಡಿದ್ರೆ ನನಗೆ ನೋಟ್ ಪ್ಯಾಡ್ ಓಪನ್ ಆಯ್ತು. ರೈಟ್. ನೆಕ್ಸ್ಟ್ ಸಪೋಸ್ ನಾನು ವರ್ಡ್ ಫೈಲ್ ಓಪನ್ ಮಾಡಬೇಕು. ನಾನು ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಸಬ್ ಓಪನ್ ಆಪ್ ವಿನ್ ವರ್ಡ್ ಆಪ್.
ಈ ಆಪ್ ನಾನು ಓಪನ್ ಮಾಡಬೇಕು. ನಾನು ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಶೆಲ್ ಡಬಲ್ ಕೋಟ್ಸ್ ಅಲ್ಲಿ ವಿನ್ವರ್ಡ್ ಮ್ಯಾಕ್ಸಿಮೈಸ್ಡ್ ಫೋಕಸ್ ಅಂತ ಕೊಡ್ತೀನಿ. ಇಲ್ಲಿ ಅಪ್ಲಿಕೇಶನ್ ನೇಮ್ ಕೊಟ್ಟೆ. ನಾನು ಇಲ್ಲಿ ರನ್ ಮಾಡಿದ್ರೆ ನನಗೆ ನೋಡಿ ವರ್ಡ್ ಫೈಲ್ ಓಪನ್ ಆಯ್ತು. ರೈಟ್, ನಾ ಇದನ್ನ ಹೆಂಗ್ ಕಂಡುಹಿಡಿಯೋದು? ಈ ಎಕ್ಸಿಕ್ಯೂಟಿಬಲ್ ಫೈಲ್ ನೇಮ್ ನಾನು ಯಾವ ತರ ಇಲ್ಲಿ ಕೊಡೋದು? ನಾನು ಯಾವ್ದು ಬೇಕಾದ್ರೂ ನೇಮ್ ಕೊಡ್ಬೋದಾ? ಆ ರೀತಿ ಕೊಡೋಕ್ಕಾಗಲ್ಲ. ಯಾಕಂದ್ರೆ ಈ ನೇಮ್ ಏನ್ ಇಲ್ಲಿ ಕೊಟ್ಟಿದ್ದೀನಿ, ಹೆಸರು ಏನ್ ಕೊಟ್ಟಿದ್ದೀನಿ ಇಲ್ಲಿ ಅಪ್ಲಿಕೇಶನ್ ನೇಮ್, ಇದಕ್ಕೆ .exe ಅಂತ ಎಕ್ಸಿಕ್ಯೂಟಿಬಲ್ ಎಕ್ಸ್ಟೆನ್ಷನ್ ಇರಬೇಕು. ಸೊ ಇದನ್ನ ನಾವ್ ಹೆಂಗ್ ನೋಡೋದು? ನೋಡಿ, ಇವಾಗ ನಾನು ಯಾವ್ದನ್ನ ಒಂದು ಅಪ್ಲಿಕೇಶನ್ ಓಪನ್ ಮಾಡ್ಬೇಕು ಅಂದ್ರೆ ನಾನೇನ್ ಮಾಡ್ತೀನಿ, ಕಮಾಂಡ್ ಪ್ರಾಂಪ್ಟ್ ಹೋಗ್ತೀನಿ, Ctrl+R ಅಂತ ಕೊಟ್ಟಾಗ ಇದೇನ್ ಮಾಡುತ್ತೆ, ನಂಗೊಂದು ವಿಂಡೋ ಬರುತ್ತೆ ಈ ತರ, ಅದು ರನ್ ಕಮಾಂಡ್ ವಿಂಡೋ. ಇಲ್ಲಿ ನಾನು ಏನ್ ಮೆನ್ಷನ್ ಮಾಡ್ತೀನಿ ಅದನ್ನ ನಾನು ಇಲ್ಲಿ ಶೆಲ್ ಸ್ಪೇಸ್ ಕೊಟ್ಬಿಟ್ಟು ಅಪ್ಲಿಕೇಶನ್ ನೇಮ್ ಏನ್ ಕೊಡ್ತೀನಲ್ಲ ಅದು. ಈಗ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಹೋಗ್ಬಿಟ್ಟು MS Access ಅಂತ ಕೊಡ್ತೀನಿ ನೋಡಿ. ಇಲ್ಲೇನ್ ನೇಮ್ ಕೊಟ್ನಲ್ಲ ಈ ನೇಮ್ ನ ನಾನು ತಗೋಬೇಕು. ಇದು ಒಂದು ಎಕ್ಸಿಕ್ಯೂಟಿಬಲ್ ಫೈಲ್ ನೇಮ್. ನಾನು ಇದನ್ನ ಕಾಪಿ ಮಾಡ್ಕೊಂಡು ಬೇಕಿದ್ರೆ ಇಲ್ಲಿ ಯೂಸ್ ಮಾಡ್ಕೋಬಹುದು. ಸಬ್ ಓಪನ್ ಆಪ್ MS Access ಆಪ್ ಅಂತ ಕೊಡ್ತೀನಿ. ಶೆಲ್ ಈ MS Access ಏನ್ ನಾನು ನೇಮ್ ಕೊಟ್ಟಿದ್ನಲ್ಲ ಕೊಟ್ಬಿಟ್ಟು ಇಲ್ಲಿ ಮ್ಯಾಕ್ಸಿಮೈಸ್ಡ್ ಫೋಕಸ್ ಅಂತ ಕೊಡ್ತೀನಿ. ಇವ್ ನೋಡಿ, ಇದನ್ನ ನಾನು ಎಕ್ಸಿಕ್ಯೂಟ್ ಮಾಡ್ತೀನಿ. ನನಗೆ ಇವಾಗ ಆ ಆಕ್ಸೆಸ್ ಫೈಲ್ ಓಪನ್ ಆಗುತ್ತೆ. ರೈಟ್, ಕ್ಲೋಸ್ ಮಾಡೋಣ. ಇಲ್ಲೇ ನೋಡಿ, ನಾನು ಡೈರೆಕ್ಟ್ ಆಗಿ ಇಲ್ಲಿ MS Access ಅಂತ ಕೊಟ್ಬಿಟ್ಟು ನಾನು ಇದನ್ನ ರನ್ ಮಾಡಿದ್ರೆ ನೋಡಿ ಇಲ್ಲೂ ಕೂಡ ಓಪನ್ ಆಗುತ್ತೆ. ಸೊ ಇದು ಬಂದು ನಾನು ಡೈರೆಕ್ಟ್ ಆಗಿ ರನ್ ಕಮಾಂಡ್ ಅಲ್ಲಿ ಯೂಸ್ ಮಾಡೋದು. ಇಲ್ಲ ಅಂದ್ರೆ ನಾನು ಈ ಶೆಲ್ ಯೂಸ್ ಮಾಡ್ಕೊಂಡು ಈ ಆಪ್ ನೇಮ್ ಏನಿದೆ ಅದು ಕೊಟ್ಬಿಟ್ಟು ನಾನು ಅದನ್ನ ಓಪನ್ ಕೂಡ ಮಾಡಬಹುದು. ಈ ರೀತಿ ನಾನು ಯಾವ್ದೇ ಆಪ್ ನೇಮ್ ಕೊಟ್ಬಿಟ್ಟು ಓಪನ್ ಮಾಡಬಹುದು. ಕೆಲವು ಟೈಮ್ ಏನಾಗುತ್ತೆ, ಕೆಲವೊಂದು ಆಪ್ಸ್ ನನಗೆ ಡೈರೆಕ್ಟ್ ಆಗಿ ತಗೊಳಕ್ ಆಗಲ್ಲ. ಅವಾಗ ನಾ ಏನ್ ಮಾಡ್ಬೇಕು, ಕಂಪ್ಲೀಟ್ ಪಾತ್ ಕೊಡಬೇಕು. ಸೇ ಫಾರ್ ಎಕ್ಸಾಂಪಲ್ ಇವಾಗ ನಾನು ವೆಬ್ ಪೇಜ್ ಓಪನ್ ಮಾಡಬೇಕು, ಕ್ರೋಮ್ ಪೇಜ್ ಓಪನ್ ಆಗ್ಬೇಕು. ಅದನ್ನ ಹೇಗೆ ಓಪನ್ ಮಾಡಬೇಕು? ಅವಾಗ ನನಗೆ ಅದು ಪಾತ್ ಗೊತ್ತಿಲ್ಲ ಅಂತ ಇಟ್ಕೊಂಡು ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಸಿ ಡ್ರೈವ್, ಪ್ರೋಗ್ರಾಮ್ ಫೈಲ್ಸ್, ಮತ್ತೆ ಇಲ್ಲಿ ಗೂಗಲ್ ಅಂತ ಇರುತ್ತೆ, ಇಲ್ಲಿ ಕ್ರೋಮ್ ಅಲ್ಲಿ ಅಪ್ಲಿಕೇಶನ್ ನೋಡಿ, ಇಲ್ಲಿ ನನಗೆ ಆ ಎಕ್ಸಿಕ್ಯೂಟಬಲ್ ಫೈಲ್ ಇರುತ್ತೆ. ನಾನೇನ್ ಮಾಡ್ತೀನಿ, ನಾನು ಯಾವುದೇ ಎಕ್ಸಿಕ್ಯೂಟಬಲ್ ಫೈಲ್ದು ಪಾತ್ ನಾನು ಕಾಪಿ ಮಾಡ್ಕೋತೀನಿ. ಇದನ್ನ ಕಾಪಿ ಮಾಡ್ಕೊಳ್ಳಿ. ಇಲ್ಲಿ ಹೋಗ್ಬಿಟ್ಟು ಸಬ್ ಓಪನ್ ಆಪ್ ಕ್ರೋಮ್ ಆಪ್ ಅಂತ ಕೊಡ್ತೀನಿ. ಶೆಲ್ ಆ ಪಾತ್ ಕೊಡಿ, ಜೊತೆಗೆ ಆ ಎಕ್ಸಿಕ್ಯೂಟಬಲ್ ಫೈಲ್ ನೇಮ್ ಕೂಡ ಕೊಡಬೇಕು. ನಾನೇನ್ ಮಾಡ್ತೀನಿ, chrome.exe ಅಂತ ಕೊಡ್ತೀನಿ. ನನಗಿಲ್ಲಿ ಫೋಕಸ್ ಯಾವ ತರ ಬೇಕು, ಮ್ಯಾಕ್ಸಿಮೈಸ್ಡ್ ಫೋಕಸ್ ಅಂತ ಕೊಡ್ತೀನಿ. ನೋಡಿ, ಇವಾಗ ನಾನು ಇಲ್ಲಿ ಆ ವೆಬ್ ಪೇಜ್ ಓಪನ್ ಮಾಡೋದಕ್ಕೆ, ಕ್ರೋಮ್ ಪೇಜ್ ಓಪನ್ ಮಾಡೋದಕ್ಕೆ exe ಫೈಲ್ ಕೊಟ್ಟಿದ್ದೀನಿ. ನಾನು ಇಲ್ಲಿ ಇವಾಗ ಇದನ್ನ ರನ್ ಮಾಡಿದ್ರೆ ನನಗೆ ವೆಬ್ ಪೇಜ್ ಓಪನ್ ಆಯ್ತು ಈ ತರ. ರೈಟ್, ಕ್ಲೋಸ್ ಮಾಡ್ತೀನಿ. ಸಪೋಸ್ ಇಲ್ಲಿ ನೋಡಿ, ನಾನೊಂದು ಬರಹ ಅಂತ ಒಂದು ಸಾಫ್ಟ್ವೇರ್, ಅಂದ್ರೆ ಅದು ಕನ್ನಡ ಸಾಫ್ಟ್ವೇರ್, ಅದನ್ನ ನಾನು ಇನ್ಸ್ಟಾಲ್ ಮಾಡಿದ್ದೀನಿ. ಆ ಫೈಲ್ ಓಪನ್ ಅಂದ್ರೆ ಆ ಅಪ್ಲಿಕೇಶನ್ ಓಪನ್ ಆಗ್ಬೇಕು. ಅದಕ್ಕೆ ನಾನೇನ್ ಮಾಡ್ತೀನಿ, ಇಲ್ಲೋಗಿ ಅದು ಎಲ್ಲಿ ಇನ್ಸ್ಟಾಲ್ ಆಗಿರುತ್ತೆ ನೋಡ್ಕೊಳ್ಳಿ, ಪ್ರೋಗ್ರಾಮ್ ಫೈಲ್ಸ್ ನೋಡಿ, ಇಲ್ಲಿ ಬರಹ ಸಾಫ್ಟ್ವೇರ್, ಇಲ್ಲಿ ನನಗೆ ಬರಹ ಅಂತ ಒಂದು ಎಕ್ಸಿಕ್ಯೂಟಬಲ್ ಫೈಲ್ ಇರುತ್ತೆ. ಇಲ್ಲಿ ನೋಡಿ, ಇಲ್ಲೆಲ್ಲ ಒಂದು ಅಪ್ಲಿಕೇಶನ್ ಅಂತ ಇರುತ್ತೆ ನೋಡಿ, ಇದು ಅಪ್ಲಿಕೇಶನ್. ಸೊ ಈ ತರ ಇದು ಅಪ್ಲಿಕೇಶನ್ ಅಂತ ಇರ್ಬೇಕು. ಅಪ್ಲಿಕೇಶನ್ ಬಂದು exe ಫೈಲ್ಸ್ ಅಂತ. ಇಲ್ಲಿ ಹೋಗ್ಬಿಟ್ಟು ಈ ಪಾತ್ ನಾನು ಕಾಪಿ ಮಾಡ್ಕೋತೀನಿ. ಇಲ್ಲಿ ಸಬ್ ಓಪನ್ ಆಪ್ ಬರಹ ಆಪ್ ಶೆಲ್ ಆ ಪಾತ್ ಕೊಡಿ, ಮತ್ತೆ ಬರಹ .exe ಇಲ್ಲಿ ಮ್ಯಾಕ್ಸಿಮೈಸ್ಡ್ ಫೋಕಸ್. ಇವಾಗ ನೋಡಿ, ಇದನ್ನ ನಾನು ರನ್ ಮಾಡ್ತೀನಿ. ರನ್ ಮಾಡಿದ್ರೆ ನನಗೆ ಆ ಬರಹ ಸಾಫ್ಟ್ವೇರ್ ಏನಿದೆ ಅದು ಓಪನ್ ಆಗುತ್ತೆ. ಸೊ ಈ ರೀತಿ ನಾನು ಈ ಪಾತ್ ಏನಿದೆಯಲ್ಲ, ಈ ಪಾತ್ ನಾನು ಕೊಟ್ರೆ, exe ಫೈಲ್ ಪಾತ್ ಎಲ್ಲಿದೆ ಅದನ್ನ ಕೊಟ್ರೆ ಅದನ್ನ ಕೂಡ ನಾನು ಓಪನ್ ಮಾಡಬಹುದು. ನೋಡಿ, ಓಪನ್ ಆಯ್ತು. ಸೊ ನೀವು ಇದಕ್ಕೇನು ತುಂಬಾ ಅಡ್ವಾನ್ಸ್ಡ್ ಪ್ರೋಗ್ರಾಮಿಂಗ್ ಎಲ್ಲ ಕಲ್ತು ಮಾಡಬೇಕು ಅನ್ನೋದಿಲ್ಲ. ಯಾವುದೇ ಅಪ್ಲಿಕೇಶನ್ಸ್ ನ ಈ ಶೆಲ್ ಕಮಾಂಡ್ ಇಂದ ಓಪನ್ ಮಾಡ್ಕೋಬಹುದು. ಸರಿ, ಇದು ಬಿಟ್ಟು ಇನ್ನೊಂದು ಮೆಥಡ್ ಇದೆ. ಅದ್ಯಾವುದು ನಿಮ್ಗೆ ತೋರಿಸ್ತೀನಿ.
ಇಲ್ಲಿ ಇದು ಬಿಟ್ಟು ಅಂದ್ರೆ ಶೆಲ್ ಬಿಟ್ಟು ಇನ್ನೊಂದು ಮೆಥಡ್ ಇದೆ, ಅದು ಆಕ್ಟಿವ್ ಮೈಕ್ರೋಸಾಫ್ಟ್ ಆಪ್ ಅಂತ. ಇದು ಬಂದು ಮೈಕ್ರೋಸಾಫ್ಟ್ ಅಪ್ಲಿಕೇಶನ್ಸ್ ಮಾತ್ರ ಓಪನ್ ಮಾಡಕ್ಕಾಗುತ್ತೆ. ಅಂದ್ರೆ ಮೈಕ್ರೋಸಾಫ್ಟ್ ಅಲ್ಲಿ ಯಾವ್ದಾವ್ದು ಅಪ್ಲಿಕೇಶನ್ಸ್ ಇದೆ ಅದನ್ನ ಮಾತ್ರ ಓಪನ್ ಮಾಡಬಹುದು. ಅದಕ್ಕೆ ಕೆಲವೊಂದು ನಂಬರ್ಸ್ ಇರುತ್ತೆ. ಅಂದ್ರೆ ಕ್ಯಾಲ್ಕುಲೇಟರ್ ಓಪನ್ ಮಾಡ್ಬೇಕಂದ್ರೆ 0, ವರ್ಡ್ ಓಪನ್ ಮಾಡ್ಬೇಕಾದ್ರೆ 1, ಆ ರೀತಿ ನನಗೆ ಕೆಲವೊಂದು ನಂಬರ್ಸ್ ಇರುತ್ತೆ. ಸರಿ, ಬನ್ನಿ ನೋಡೋಣ ಇದನ್ನ ಯಾವ ರೀತಿ ಯೂಸ್ ಮಾಡಬಹುದು, ಮತ್ತೆ ಈ ಅಪ್ಲಿಕೇಶನ್ಸ್ ನ ಆಕ್ಟಿವ್ ಮೈಕ್ರೋಸಾಫ್ಟ್ ಆಪ್ ಯೂಸ್ ಮಾಡಿ ಹೆಂಗ್ ಓಪನ್ ಮಾಡಬಹುದು ಅಂತ. ಇದು ಸಿಂಟೆಕ್ಸ್ ಬಂದು ನೋಡಿ ಇಲ್ಲಿದೆ, ಆಕ್ಟಿವ್ ಮೈಕ್ರೋಸಾಫ್ಟ್ ಆಪ್ ಇಂಡೆಕ್ಸ್ ಅಂತ ಹೇಳಿ. ಸರಿ, ನಾನಿಲ್ಲಿ ಎಕ್ಸೆಲ್ ಫೈಲ್ ಹೋಗ್ತೀನಿ. ಇಲ್ಲಿ ಕೂಡ ನಾನು ಪ್ರೋಗ್ರಾಮ್ ಬರ್ದಿದ್ದೀನಿ. ಈ ಫೈಲ್ ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ನೀವು ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಇದನ್ನ ವರ್ಕ್ ಮಾಡಬಹುದು. ಇಲ್ಲಿ ಹೋಗ್ತೀನಿ, ಸಬ್ ಓಪನ್ ಆಪ್ ಆಕ್ಟಿವ್ ಮೈಕ್ರೋಸಾಫ್ಟ್ ಆಪ್ ಅಂತ ಕೊಡೋಣ. ನೀವೇನ್ ಮಾಡ್ಬೇಕಿಲ್ಲ, ಇಲ್ಲಿ ಅಪ್ಲಿಕೇಶನ್ ಡಾಟ್ ಆಕ್ಟಿವ್ ಮೈಕ್ರೋಸಾಫ್ಟ್ ಆಪ್ ಸ್ಪೇಸ್ ಇಂಡೆಕ್ಸ್ ನಂಬರ್ ಕೊಡಬೇಕು, ಅಥವಾ ಇಲ್ಲಿ ನನ್ಗೇನ್ ಬರುತ್ತಲ್ಲ ಇಲ್ಲಿ ಈ ಆಪ್ಷನ್ಸ್ ಇದನ್ನ ಸೆಲೆಕ್ಟ್ ಮಾಡಬೇಕು. ಇಂಡೆಕ್ಸ್ ನಂಬರ್ ಕೊಡೋಣ, 0 ಅಂತ ಕೊಡ್ತೀನಿ ನೋಡಿ. 0 ಅಂದ್ರೆ ನನಗೆ ಕ್ಯಾಲ್ಕುಲೇಟರ್ ಓಪನ್ ಆಯ್ತು ನೋಡಿ. ಇಲ್ಲಿ ನಾನು ಹೋಗ್ಬಿಟ್ಟು ಇವಾಗ ರನ್ ಮಾಡ್ತೀನಿ, ನನ್ಗಿಲ್ಲಿ ಕ್ಯಾಲ್ಕುಲೇಟರ್ ಓಪನ್ ಆಯ್ತು. ಇದು ಬಂದು ನಾನು 0 ಅಂತ ಡೈರೆಕ್ಟ್ ಮೆನ್ಷನ್ ಮಾಡಿದ್ದೆ. ಸಪೋಸ್ ನನಗೆ ಯೂಸರ್ ಅಂದ್ರೆ ಅದನ್ನ ಒಂದು ಕೇಳ್ಬೇಕದು, ಅಂದ್ರೆ ಯಾವ ಅಪ್ಲಿಕೇಶನ್ ಓಪನ್ ಮಾಡಬೇಕು ಅಂತ. ನಾನು ನಂಬರ್ ಸ್ಪೆಸಿಫೈ ಮಾಡಿದ್ರೆ ಆ ನಂಬರ್ ಪ್ರಕಾರ ಈ ಅಪ್ಲಿಕೇಶನ್ ಓಪನ್ ಆಗ್ಬೇಕು. ಅದಕ್ಕೆ ನಾ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಒಂದು ವೇರಿಯೇಬಲ್ ತಗೊಂಡ್ಬಿಡ್ತೀನಿ, INTI ಈಕ್ವಲ್ಸ್ ಇನ್ಪುಟ್ ಬಾಕ್ಸ್ ಎಂಟರ್ ಆಪ್ ನಂಬರ್, ಟೈಟಲ್ ಬೇಕಾದ್ರೆ ಒಂದು ಟೈಟಲ್ ಕೊಡಿ, ಓಪನ್ ಆಪ್ ಅಂತ ಕೊಡ್ತೀನಿ. ನಿಮ್ಗೆ ಇನ್ಪುಟ್ ಬಾಕ್ಸ್ ಬಗ್ಗೆ ಹೆಚ್ಚಾಗಿ ಗೊತ್ತಿಲ್ಲ ಅಂದ್ರೆ ಇನ್ನ ಬೇರೆ ವಿಡಿಯೋಸ್ ಇದೆ ಟಿಪ್ಸ್ ಅಂಡ್ ಟ್ರಿಕ್ಸ್ ಅಲ್ಲಿ, ನೀವು ಅದನ್ನ ಕೂಡ ನೋಡ್ಕೊಂಡು ಕಲ್ತ್ಕೋಬಹುದು. ಇನ್ಪುಟ್ ಬಾಕ್ಸ್ ಎಂಟರ್ ಆಪ್ ನಂಬರ್ ಇದೇನ್ ಮಾಡುತ್ತೆ ಅಂದ್ರೆ ನಂಗೊಂದು ನಂಬರ್ ಕೊಡುತ್ತೆ. ಈ ನಂಬರ್ ಇಲ್ಲಿ ಸೇವ್ ಆಗಿರುತ್ತೆ. ನಾನೇನ್ ಮಾಡ್ತೀನಿ, ಈ INTI ಇಲ್ಲಿ ಪೇಸ್ಟ್ ಮಾಡ್ಬಿಡ್ತೀನಿ. ಅಂದ್ರೆ ಡೈರೆಕ್ಟ್ 0 ಬದಲು ಹಾರ್ಡ್ ಕೋಡ್ ವ್ಯಾಲ್ಯೂಸ್ ಬದಲು ನಾನೇನ್ ಮಾಡ್ತೀನಿ, ಯೂಸರ್ ಏನ್ ಇನ್ಪುಟ್ ಕೊಡ್ತಾರೆ ಅದನ್ನ ಓಪನ್ ಮಾಡೋ ತರ ಮಾಡ್ತೀನಿ. ಈಗ ನೋಡಿ, ಇಲ್ಲಿ ಹೋಗ್ಬಿಟ್ಟು ನಾನು ಇದನ್ನ ರನ್ ಮಾಡ್ತೀನಿ. ಅದಕ್ಕೆ ಹೇಳುತ್ತೆ ಎಂಟರ್ ಆಪ್ ನಂಬರ್ ಅಂತ. ನಾನು 0 ಅಂತ ಕೊಟ್ಬಿಟ್ಟು ಓಕೆ ಅಂತ ಕೊಟ್ಟು ನೋಡಿ, ಆಟೋಮೆಟಿಕ್ ಆಗಿ ನಂಗೆ ಕ್ಯಾಲ್ಕುಲೇಟರ್ ಓಪನ್ ಆಗುತ್ತೆ. ಇದನ್ನ ನಾನೇನ್ ಮಾಡ್ಬೋದು, ಒಂದು ಬಟನ್ ಅಸೈನ್ ಮಾಡ್ಬೋದು. ನೋಡಿ, ಇಲ್ಲಿ ಒಂದು ಬಟನ್ ಅಸೈನ್ ಮಾಡಿದೀನಿ, ನನಗೆ ಇಲ್ಲಿ ಅದು ಕೇಳುತ್ತೆ. ಇದನ್ನ ನಾನು ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಇನ್ಸರ್ಟ್, ನೀವು ಒಂದು ಬಟನ್ ತಗೊಳ್ಳಿ, ಇಲ್ಲಿ ಹೋಗ್ಬಿಟ್ಟು ಒಂದು ಶೇಪ್ ತಗೊಂಡು ಇಲ್ಲಿ ಯಾವ್ದಾದ್ರು ಒಂದು ಶೇಪ್ ತಗೊಳ್ಳಿ, ಹಿಂಗೆ ಓಪನ್ ಆಪ್ ಅಂತ ಕೊಡ್ತೀನಿ. ಅದನ್ನ ಬೇಕಾದ್ರೆ ನೀವು ಫಾರ್ಮ್ಯಾಟ್ ಮಾಡ್ಕೊಳ್ಳಿ, ಕ್ವಿಕ್ ಆಗಿ ಫಾರ್ಮ್ಯಾಟ್ ಹೋಗ್ಬಿಟ್ಟು ಫಾರ್ಮ್ಯಾಟ್ ಮಾಡ್ಕೊಳ್ಳಿ. ಯಾವ್ದಾದ್ರು ಒಂದು ಕಲರ್ ತಗೊಂಡು ಬೋಲ್ಡ್, ಫಾಂಟ್ ಸೈಜ್ ಇನ್ಕ್ರೀಸ್ ಮಾಡ್ಕೊಂಡು ರೈಟ್ ಕ್ಲಿಕ್, ಅಸೈನ್ ಮ್ಯಾಕ್ರೋ. ಆ ಮ್ಯಾಕ್ರೋ ಯಾವ್ದು ನಾನು ಬರ್ದಿದ್ದೀನಲ್ಲ ಅದು ಇದು ಓಪನ್ ಆಪ್ ಆಕ್ಟಿವ್ ಮೈಕ್ರೋಸಾಫ್ಟ್ ಆಪ್, ಇದು ಕೊಟ್ಬಿಟ್ಟು ನೋಡಿ, ಇದು ಕ್ಲಿಕ್ ಮಾಡಿದ್ರೆ ನನಗೆ ಆ ಪ್ರೋಗ್ರಾಮ್ ರನ್ ಆಗುತ್ತೆ. ನಾನು ಇಲ್ಲಿ ಹೋಗ್ಬಿಟ್ಟು 1 ಅಂತ ಕೊಟ್ರೆ ಆ ಅಪ್ಲಿಕೇಶನ್ ಏನಿದೆ 1 ನಂಬರ್ ಏನಿದೆ ಅದು ಮೈಕ್ರೋಸಾಫ್ಟ್ ವರ್ಡ್ ಇದು ಓಪನ್ ಆಗುತ್ತೆ. ಸೊ ಈ ರೀತಿ ನಾನು ತುಂಬಾ ಸುಲಭವಾಗಿ ಶೆಲ್ ಅಥವಾ ಈ ಆಕ್ಟಿವ್ ಮೈಕ್ರೋಸಾಫ್ಟ್ ಆಪ್ ಯೂಸ್ ಮಾಡಿಕೊಂಡು ಅಪ್ಲಿಕೇಶನ್ಸ್ ನ ಓಪನ್ ಮಾಡಬಹುದು. ಇದಕ್ಕೆ ನೀವು ತುಂಬಾ ಅಡ್ವಾನ್ಸ್ ಪ್ರೋಗ್ರಾಮಿಂಗ್ ಮಾಡೋ ಅವಶ್ಯಕತೆ ಇಲ್ಲ. ನೀವು ಅಪ್ಲಿಕೇಶನ್ ಓಪನ್ ಮಾಡಬೇಕು ಅಂದ್ರೆ ಈ 2 ಕಮಾಂಡ್ ನೀವು ಕಲ್ತ್ಕೊಂಡ್ರೆ ಸಾಕು, ಈಸಿಗೆ ಯಾವುದೇ ಅಪ್ಲಿಕೇಶನ್ಸ್ ಬೇಕಾದ್ರೂ ಓಪನ್ ಮಾಡಬಹುದು. ಸೊ ನಿಮ್ಗೆ ಈ ವಿಡಿಯೋ ಏನಾದ್ರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಅಥವಾ ಇದನ್ನ ಯಾರಾದ್ರೂ ಅಕಸ್ಮಾತ್ ಯೂಸ್ ಮಾಡಬೇಕು ಅಂದ್ರೆ ಈ ಕನ್ನಡದಲ್ಲಿ ವಿಡಿಯೋ VBA ಕಲಿಬೇಕು ಅಂತಿದ್ರೆ ಅವ್ರಿಗೂ ಕೂಡ ಇದನ್ನ ದಯವಿಟ್ಟು ಶೇರ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು.